ಅಲ್ಲ, ನಾನು ಹೇಳ್ತೀನಿ ನೀವೇ ಗ್ರೂಪ್ ಮಾಡ್ಕೊಂಡು ಅದೇ ನಿಯತ್ತಾಗಿರ್ಬೇಕು. ನಿಮ್ಮ ವಿಡಿಯೋ ನಾವು ಹೇಳ್ಬಾರ್ದು, ವಿಡಿಯೋ ನೋಡ್ಬೇಕು ನಿಯತ್ತಾಗಿ. ಯಾಕಂದ್ರೆ ನಾವು ಮಾಡೋದು ಏನೇ ಪ್ರತಿಯೊಂದು ಕೆಲಸನೂ ದೇವ್ರು ನೋಡ್ತಾ ಇರ್ತಾನೆ. ಸುಳ್ಳು ಹೇಳ್ಬೋದು, ನೀನು ವಿಡಿಯೋ ನೋಡಿದ್ದೀನಿ ನನ್ನ ವಿಡಿಯೋ ನೀವು ನೋಡು, ಆ ಥರ ಮೋಸ ಮಾಡಬೇಡಿ. ಒಂದು ಗ್ರೂಪ್ ಮಾಡ್ಕೊಳ್ಳಿ, ಗ್ರೂಪ್ ಮಾಡ್ಕೊಂಡು ವಿಡಿಯೋ ನೋಡ್ಬಿಟ್ಟು ಅಲ್ಲಿ ನೀವು ಖುಷಿಯಿಂದ ಇದ್ದು ಒಬ್ಬೊಬ್ಬರು ಇವಾಗ ನಮ್ಮ ಫ್ರೆಂಡ್ ಆದಮೇಲೆ ಖುಷಿಯಿಂದ ಇರೋಣ. ಒಂದು ಗ್ರೂಪ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಹಂಗೆ ನೋಡಿ ನೀವು ಮಾಡ್ಕೊಳ್ಳಿ. ನನ್ನ ಮಾತ್ರ ಹೇಳಿಬೇಡಿ ದಯವಿಟ್ಟು. ಎಲ್ಲಾದರೂ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ ಹೇಳಿ, ಅದಕ್ಕೆ ಬರ್ತೀನಿ. ದಯವಿಟ್ಟು ನನಗೆ ಹೇಳಿಬೇಡಿ. ಕೋಲಾರದಿಂದ ಬಂದಿದ್ದಾರೆ ಧನಲಕ್ಷ್ಮಿ ರಾಘವೇಂದ್ರ ಚಾನಲ್ ಅಂತೇಳಿ. ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ನೀವು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಕೋಲಾರದಿಂದ ಬಂದಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯ್ತಮ್ಮ ನನಗೆ. ನೋಡ್ರಿ ವೆಂಕಟೇಶ್ವರ ಟೆಂಪಲ್ ನಗರ ಭಾಗದಿಂದ ಅವರು ಇಲ್ಲಿ ಬಂದು ಲೈವ್ ಮಾಡ್ತಾ ಇದ್ರು. ಯಾರು ಬಂದ್ರು ಫಸ್ಟಿಗೆ ಬಂದ ತಕ್ಷಣ ನೋಡಿ ಖುಷಿ ನೋಡಿ ಆಮೇಲೆ ನಾನು ಮೊದ್ಲೊಂದು ಕ್ವಶನ್ ಕೇಳಿದೆ, ಅಮ್ಮ ನಾವು ಬರೀ ತಗೋಬಂತದೆಲ್ಲ ನೀರು ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಇಲ್ಲಿ ಬಂದಿರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮರ್ಕೊಂಡು ಹೋಗ್ಬೇಡಿ. ಯಾಕೆ ಗೊತ್ತಾ, ನಾವೆಲ್ಲರೂ ಇಲ್ಲಿ ಮೀಟ್ ಮಾಡಿದೀವಿ. ದಯವಿಟ್ಟು ಎಲ್ಲರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಹೇಳಿ ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ. ಚಂದಾದಾರರಾಗಿ ಅಂತ ಹೇಳ್ಬೇಕಿಲ್ಲ. ನನಗೆ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ನನಗೆ ಗೊತ್ತಿಲ್ಲ, ಇದು ನನಗೆ ಗೊತ್ತಿರೋದನ್ನೇ ಗೊತ್ತಾಯ್ತು ಅಂತೀನಿ ಅಷ್ಟೇ, ಅದು ಗೊತ್ತಿಲ್ಲ. ದಯವಿಟ್ಟು ಹೇಮಾ ಕನ್ನಡ ಬ್ಲಾಗ್ಸ್ ನಮ್ಮ ಹೇಮನ ಸಪೋರ್ಟ್ ಮಾಡಿ. ಯಾರ್ಯಾರು ಬಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನಮಗೆ ದೃಷ್ಟಿ ಮಾಡಬೇಡಿ. ನಂದಿನಿ ಅಮ್ಮನ ವಿಡಿಯೋದಲ್ಲಿ ನೋಡಿ ಅಮ್ಮ ದೂರದಲ್ಲಿ ಇರೋರು ಬರಬೇಡಿ ಅಂದಿರೋದು ನಿಮ್ಮ ಅನುಕೂಲಕ್ಕೋಸ್ಕರ. ಬರೋದು ಪಾಪ ಬಸ್ಸಲ್ಲಿ ದೂರ ಎಲ್ಲ ಹೋಗ್ಬೇಕಲ್ಲ ಅಂತ ಹೇಳೈತೆ ಅಮ್ಮ. ನಮ್ಗಂತೂ ಫುಲ್ ಖುಷಿ ನೋಡಿ, ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ, ಎಲ್ಲರೂ ಬಂದಿದ್ದೀವಿ. ಇನ್ನ ಸ್ವಲ್ಪ ಜನ ಆಮೇಲೆ ಇನ್ನೂ ಒಂದು ನಾವು ಅಮ್ಮನ ಕ್ವಶನ್ ಕೇಳಬೇಕು. ಯಾಕೆಂದ್ರೆ ನೀವು ಯಾರ್ಯಾರು ಬಂದಿಲ್ವಲ್ಲ ಅಮ್ಮ, ಯಾವಾಗಾದ್ರೂ ಒಂದು ಟ್ರಿಪ್ ಬರ್ಕೊಂಡು ಹೋಗು, ಎಲ್ಲ ಬರ್ತೀವಿ ಅಂತ ಇನ್ನು ಕೇಳಿಲ್ಲ. ಇವ್ರು ಯಾರು ಗೊತ್ತಿಲ್ಲ, ನಾನು ಒಬ್ರು ವಿಷಯ ಇವರು ಚಾನಲ್ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ. ಶ್ರೀಲತಾ ಅಂತೇಳಿ ವಿದ್ಯಾಪೀಠ ಇಂದ ಇವರು ಬಂದಿದ್ದಾರೆ. ಸಾರ್ ಬನ್ನಿ, ಓಡ್ ಬನ್ನಿ. ಇವರು ಅವ್ರ ಹಸ್ಬೆಂಡ್ ಇಬ್ರು ಬಂದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚಾನಲ್ ಇಲ್ಲ, ನನಗೆ ಚಾನಲ್ ಇರೋರು ಬರ್ತಾರೆ ಅನ್ಕೊಂಡಿದ್ದೆ. ಇನ್ನೊಬ್ರು ಇವ್ರಿಗೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ನೋಡುವಂಥದ್ದು ಆಗ್ತಾರೆ. ಚೆನ್ನಾಗಿದೆ, ಜೋರಾಗಿ ತೆಗ್ದಾಕಲ್ಲ ಅವರು. ನೋಡಿ